ನನು ಯದುಕ್ತಂ ಅತಃ ಅನಂತಗುಣ ಐತಿ. ತನ್ನ ವಿಷ್ಣುವನ್ನು ಅನಂತಗುಣ ಅಂತ ನೀವು ಹೇಳಿದಿರಿ, ಆದರೆ ಅದು ಸರಿಯಲ್ಲ. ಯಾಕೆಂದರೆ ಶೈವ ಸಾಂಖ್ಯ ಬೌದ್ಧ ಆರ್ಹತಾದಿ ಸ್ಮೃತಿಷು ಶಿವಾದೇರೇವ ಸರ್ವಕರ್ತೃತ್ವಾದಿ ಮಹಿಮ್ನಃ ವರ್ಣನೇನ ತದ್ವಿರೋಧಾತ್. ಪಾಶುಪತಾದಿ ಸ್ಮೃತಿಗಳಲ್ಲಿ ಮತ್ತು ಸಾಂಖ್ಯರಿಂದ ರಚಿತವಾದ ಸ್ಮೃತಿಗಳಲ್ಲಿ, ಬೌದ್ಧರಿಂದ ರಚಿತವಾದ ಗ್ರಂಥಗಳಲ್ಲಿ, ಹೀಗೆ ಎಲ್ಲ ಕಡೆನೂ ಕೂಡ, ಮತ್ತೆ ಆರ್ಹತರು ಜೈನರು ರಚನೆ ಮಾಡಿದ ಗ್ರಂಥಗಳಲ್ಲಿ ಶಿವ, ಪ್ರಕೃತಿ ಮತ್ತು ಬುದ್ಧ ಇವರೆಲ್ಲರನ್ನೇ ಅಲ್ಲಿ ಸರ್ವಜ್ಞರು ಅಂತ ಪ್ರತಿಪಾದನೆ ಮಾಡಿದ್ದಾರೆ. ಸರಿಯಾ? ಅದು ಹೀಗೆ ಸರ್ವಕರ್ತೃತ್ವ, ಸರ್ವಜ್ಞತ್ವ ಮೊದಲಾದ ಮಹಿಮೆಗಳನ್ನ ಆ ಶಿವ, ಪ್ರಕೃತಿ ಮೊದಲಾದವರಿಗೆ ವರ್ಣನೆ ಮಾಡಿದ್ದಾರೆ. ಸರಿಯಾ? ಆದ್ರಿಂದ ಆ ಸ್ಮೃತಿಗಳಿಂದ ನೀವು ಹೇಳಿದ ವಿಷಯಕ್ಕೆ ವಿರೋಧ ಬಂತು ಅಂತ ಪ್ರಶ್ನೆ. ಅದಕ್ಕೆ ನಚತಾಸಾಂ ಅಪ್ರಾಮಾಣ್ಯಂ, ಆ ಮಾತುಗಳನ್ನೇ ಅಪ್ರಮಾಣ ಅಂತ ತಳ್ಳಿ ಹಾಕಿಬಿಡೋಣ ಆ ಸ್ಮೃತಿಗಳನ್ನ ಅಂತ ಪ್ರಶ್ನೆ ಒಂದು ಎಲ್ಲಾರು ನಾವು ಉತ್ತರ ಕೊಡಬಹುದು. ಹಾಗೆ ನಾವು ಕೊಡುವ ಉತ್ತರವನ್ನ ಅವರು ಮಾಡ್ಕೋತಾ ಇದ್ದಾರೆ, ಪ್ರಶ್ನೆ ಮಾಡ್ಕೋತಾ ಇದ್ದಾರೆ. ಪ್ರಶ್ನೆ ಮಾಡಿಕೊಂಡು ಸರ್ವಜ್ಞ ಶಿವಾದಿ ಪ್ರತ್ಯಕ್ಷ ಮೂಲತ್ವೇನ ತದಯೋಗಾತ್, ಆ ಮಾತುಗಳನ್ನು ಅಪ್ರಮಾಣ ಅಂತ ನೀವು ತಳ್ಳಿ ಹಾಕಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಅವು ಸರ್ವಜ್ಞರಾದಂತಹ ಶಿವ ಮೊದಲಾದವರಿಂದ ಬಂದಂತಹ ಮಾತುಗಳಾಗಿವೆ. ಆದ್ರಿಂದ ಅದನ್ನು ನೀವು ತಳ್ಳಿ ಹಾಕ್ಲಿಕ್ಕೆ ಬರೋದಿಲ್ಲ. ತದಯೋಗಾತ್ ಇತ್ಯಾಶಂಕ್ಯ, ಹೀಗೆ ಪ್ರಶ್ನೆ ಮಾಡಿಕೊಂಡು ತನ್ನಿರಾಸಾಯ ಪ್ರಾಪ್ತಂ, ಅದರ ನಿರಾಕರಣೆಗಾಗಿ ಈ ಸ್ಮೃತ್ಯನವಕಾಶ ದೋಷ ಅಂತ ಏನು ಸೂತ್ರ ಇದೆ, ಕಳೆದ ದಿವಸ ನಾವು ನೋಡಿದ ಸೂತ್ರ, ಆ 3 ಸೂತ್ರಗಳನ್ನು ಒಳಗೊಂಡಂತಹ ಅಧಿಕರಣ ಬಂದಿದೆ. ತದರ್ಥಂ ಭಾಷತೆ, ಅದರ ಅರ್ಥವನ್ನೇ ಆಚಾರ್ಯರು ಅಣುಭಾಷ್ಯದಲ್ಲಿ ಈ ಶ್ರೌತಸ್ಮೃತಿ ವಿರುದ್ಧತ್ವಾತ್ ಸ್ಮೃತಯೋನ ಗುಣಾನ್ಹರೇಹೇ ನಿಷೇಧಂ ಶಕ್ನುಯುಹು ಅಂತ ಹೇಳಿದ್ದಾರೆ. ಶ್ರೌತಗಳು ಅಂತ, ಶ್ರೌತ ಸ್ಮೃತಿಗಳು ಅಂದ್ರೆ ಶ್ರುತಿಗೆ ಅನುಸಾರವಾದಂತಹ ಸ್ಮೃತಿಗಳು, ಶ್ರುತಿಗೆ ಅನುಸಾರವಾದ ಪಂಚರಾತ್ರಾದಿ ಸ್ಮೃತಿಗಳು. ಆ ಸ್ಮೃತಿಗೆ ವಿರುದ್ಧವಾದದ್ದು ನಿಮ್ಮ ಇನ್ನೊಂದು ಸ್ಮೃತಿ ಈ ಪಾಶುಪತ ಮೊದಲಾದದ್ದು. ಆದ್ರಿಂದ ಅವು ಹರೇಹೇ ಗುಣಾನ್ ನಿಷೇಧಂ ನ ಶಕ್ನುಯುಹು, ಭಗವಂತನ ಗುಣಗಳನ್ನು ನಿಷೇಧ ಮಾಡ್ಲಿಕ್ಕೆ ಅವು ಶಕ್ತ ಅಲ್ಲ ಅಂತ ಅಭಿಪ್ರಾಯ. ಶ್ರೌತ ಸ್ಮೃತಿ ಅಂದ್ರೆ ಶ್ರೌತಿಭಿಹಿ, ಶ್ರುತಿ ಸಂವಾದಿನಿಭಿಹಿ, ಪಾಂಚರಾತ್ರಾದಿಭಿಹಿ ಸ್ಮೃತಿಭಿಹಿ ಅಂತ ಅರ್ಥ. ಶ್ರುತೇಹೇ ಇಮಾಹ ಶ್ರೌತಯಃ, ಶ್ರೌತಿ ಶ್ರೌತಿ ಶ್ರೌತಯಃ ಅಂತ ಸ್ತ್ರೀಲಿಂಗ ಶಬ್ದ ಅದು. ಅದರ ತೃತೀಯ ವಿಭಕ್ತಿ ಬಹುವಚನ ಶ್ರೌತಿಭಿಹಿ ಅಂತ. ಅರ್ಥಾತ್ ಶ್ರುತಿಯ ಸಂವಾದವುಳ್ಳಂತಹ ಪಂಚರಾತ್ರಾದಿ ಸ್ಮೃತಿಗಳೇನಿದೆ, ಆ ಸ್ಮೃತಿಗಳಿಂದ ವಿರುದ್ಧವಾದದ್ದು, ವಿರುದ್ಧ ಅಂದ್ರೆ ವಿಶೇಷೇಣ ವೃದ್ಧವಾದದ್ದು ಈ ಪಾಶುಪತಾದಿ ಸ್ಮೃತಿಗಳು. ಅತಃ ಶೈವಾದಿ ಸ್ಮೃತಿಯ ಹರೇಹಿ ಗುಣಾನ್ ನಿಷೇಧು ನ ಶಕ್ನುಯುಹು, ಭಗವಂತನ ಗುಣಗಳನ್ನು ನಿಷೇಧ ಮಾಡ್ಲಿಕ್ಕೆ ಅವುಗಳಿಗೆ ಶಕ್ತಿ ಇಲ್ಲ ಅಂತ ಅಭಿಪ್ರಾಯ. ತದ್ಭಾವ ಬೋಧನಾಕ್ಷಮ ಇತ್ಯರ್ಥ. ಗುಣಗಳನ್ನು ನಿಷೇಧ ಮಾಡುವುದು ಅಂದ್ರೆ ಆ ಗುಣಗಳನ್ನು ಪ್ರತಿಪಾದನೆ ಮಾಡುವ ಅಭಿಪ್ರಾಯ ನಮ್ಮದೇನಿದೆಯಲ್ಲ, ಆ ಅಭಿಪ್ರಾಯವನ್ನ ನಿರಾಕರಣೆ ಮಾಡಲಿಕ್ಕೆ ತದ್ಭಾವ ಬೋಧನ ಅಕ್ಷಮಾಹ, ಗುಣಗಳ ಅಭಾವವನ್ನ ಪ್ರತಿಪಾದನೆ ಮಾಡುವ ಅಭಿಪ್ರಾಯ. ತದ್ಭಾವ ಬೋಧನ ಅಂದ್ರೆ ಆ ಅಭಿಪ್ರಾಯ. ಯಾವ ಅಭಿಪ್ರಾಯ? ಗುಣಗಳನ್ನ ನಿರಾಕರಣೆ ಮಾಡುವ ಅಭಿಪ್ರಾಯ. ಆ ಅಭಿಪ್ರಾಯವನ್ನು ಹೇಳಲಿಕ್ಕೆ ಅವು ಸಮರ್ಥ ಅಲ್ಲ ಅಂತ ಅರ್ಥ. ಸರ್ವಜ್ಞತಮ ವಿಷ್ಣು ಪ್ರತ್ಯಕ್ಷ ಮೂಲತ್ವಾತ್, ಪುಸ್ತಕವನ್ನು ಓದೋರು ಸರ್ವಜ್ಞ ತಮ ಅಂತ ಬೇರೆ ಬೇರೆ ಇದೆ, ಅದನ್ನ ಜೋಡಿಸ್ಕೋಬೇಕು. ಸರ್ವಜ್ಞರಾದಂಥ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ಸರ್ವಜ್ಞರಾದಂಥ ಅನೇಕರಿದ್ದಾರೆ. ಅವರಲ್ಲಿ ಅತ್ಯಂತ ಶ್ರೇಷ್ಠನಾದವನು ವಿಷ್ಣು. ಅವನ ಪ್ರತ್ಯಕ್ಷ ಮೂಲವಾದದ್ದು ಈ ಪಾಂಚರಾತ್ರಾದಿಗಳು. ಶ್ರುತಿಯ ಸಂವಾದವೂ ಅದಕ್ಕಿದೆ. ಆದ್ರಿಂದ ವೈಷ್ಣವ ಸ್ಮೃತಿಗಳೇ ಪ್ರಬಲ. ಅದಕ್ಕೆ ಅಲ್ಲೇನು ಪ್ರಶ್ನೆ ಬರಬಹುದು ಅಂದ್ರೆ, ಶೈವ ಸ್ಮೃತಿಗಳು ಮೊದಲಾದದ್ದು ಆಪ್ತೋಕ್ತವಾಗಿದೆಯಲ್ಲ, ಆದ್ರಿಂದ ಅದನ್ನು ಅಪ್ರಮಾಣ ಅಂತ ಹೇಗೆ ಹೇಳ್ತೀರಿ? ಆಪ್ತರಾದಂಥ ಈ ಶಿವಾದಿಗಳಿಂದ ರಚಿತವಾಗಿದೆ ಅದು,
ಆದ್ರಿಂದ ನೀವು ಅದನ್ನ ಅಪ್ರಮಾಣ ಅಂತ ತಳ್ಳಿ ಹಾಕ್ಲಿಕ್ಕೆ ಬರೋದಿಲ್ಲ ಅಂತ ಒಂದು ಪ್ರಶ್ನೆ ಅಲ್ಲಿ ಬರಬಹುದು. ಅಪ್ರಾಮಾಣ್ಯ ಅಯೋಗಾತ್ ಆಪ್ತೋಕ್ತ ಆದ್ರಿಂದ ಅಪ್ರಮಾಣ ಅಲ್ಲ. ಅನವಕಾಶತ್ವ ಆದ್ರಿಂದ ಅದು ಅನವಕಾಶ, ಬೇರೆ ಅದನ್ನ ನೀವು ನಿರಾಕರಣೆ ಮಾಡ್ಲಿಕ್ಕೆ ಬರೋದಿಲ್ಲ, ಅದಕ್ಕೆ ಬೇರೆ ಕಡೆ ಅವಕಾಶ ಇಲ್ಲ. ಅವು ಏನು ಅರ್ಥವನ್ನು ಹೇಳ್ತೀವಿ ಅದನ್ನ ನೇರವಾಗಿ ತಗೊಳ್ಬೇಕು. ಅದನ್ನ ಸಾವಕಾಶ ಅಂದ್ರೆ ಅದಕ್ಕಿರುವ ಆ ಅರ್ಥವನ್ನು ಬಿಟ್ಟು ಬೇರೆ ಅರ್ಥವನ್ನು ತಗೊಳ್ಲಿಕ್ಕೆ ಅವಕಾಶ ಇರೋದು. ನಿರವಕಾಶ ಅಂದ್ರೆ ಅನವಕಾಶ, ನಿರವಕಾಶ ಅನವಕಾಶ ಅಂದ್ರೆ ಅಲ್ಲಿರೋ ಅರ್ಥವನ್ನ ಸ್ವೀಕಾರ ಮಾಡದೆ ಬೇರೆ ವಿಧಿ ಇಲ್ಲದೆ ಇರೋದು. ಆದ್ರಿಂದ ಅನವಕಾಶ ಆಗಿದೆ. ಇತ್ಯತಃ ನ ನಿಷೇಧೇಯು ಇತ್ಯನುಕ್ತ ನ ಶಕ್ನುಯು ಇತ್ಯುಕ್ತಂ. ಈ ಪ್ರಶ್ನೆ ಮಾಡಿಕೊಂಡು ನ ನಿಷೇಧೇಯು, ಅವು ನಿಷೇಧ ಮಾಡಲಾರವು ಅಂತ ಹೇಳ್ತಾ ಇಲ್ಲ ಇವರು, ನಿಷೇಧ ಮಾಡಲು ಶಕ್ತವಾಗಲಾರವು ಅಂತ ಹೇಳ್ತಿದ್ದಾರೆ. ಸರಿಯಾ? ಅದ್ರದ್ದು ಏನ್ ತಾತ್ಪರ್ಯ ಅಂತ ಮುಂದೆ ಹೇಳ್ತಾರೆ. ತದುಕ್ತ ಸಾಧನಾನುಷ್ಠಾನೇಪಿ ಯೋಗ್ಯ ಫಲಾನುಪಲಬ್ಧೇ ಅಲಬ್ಧ ಪ್ರಾಮಾಣ್ಯಾನ ಏತನ್ನಿಷೇಧೆ ಶಕ್ತಭಾವಾದ್ ಇತ್ಯರ್ಥ. ಪಾಶುಪತ ಮೊದಲಾದ ಸ್ಮೃತಿಗಳಲ್ಲಿ ಏನು ಅನುಷ್ಠಾನ ಮಾಡ್ಲಿಕ್ಕೆ ಹೇಳಿದಾರಲ್ಲ, ಸಾಧನೆಗಳನ್ನ ಅನುಷ್ಠಾನ ಮಾಡ್ಲಿಕ್ಕೆ, ಅದನ್ನೆಲ್ಲ ಅನುಷ್ಠಾನ ಮಾಡಿದರೂ ಕೂಡ ಯೋಗ್ಯವಾದ ಫಲ ಸಿಗ್ತಾ ಇಲ್ಲ. ಕೆಲವು ಕಡೆ ಸಿಗ್ತಿರ್ಬೋದು, ಎಲ್ಲ ಕಡೆ ಸಿಗ್ತಾ ಇಲ್ಲ. ಆದ್ರಿಂದ ಅವುಗಳಿಗೆ ಪ್ರಾಮಾಣ್ಯವೇ ಇಲ್ಲ. ಆದ್ರಿಂದ ಈ ಗುಣಗಳನ್ನು ನಿಷೇಧ ಮಾಡಲಿಕ್ಕೆ ಅವುಗಳಿಗೆ ಶಕ್ತಿಯೇ ಇಲ್ಲ ಅಂತ ಈಗ ಅಭಿಪ್ರಾಯ. ಶಿವಾದಿಗಳು ಸರ್ವಜ್ಞರು, ಅವರೆಲ್ಲವನ್ನೂ ಬಲ್ಲವರು ಅಲ್ಲ ಅಂತಲ್ಲ. ಆದರೆ ಅಯೋಗ್ಯ ಜನರಿಗೆ ಮೋಹ ಮಾಡಲಿಕ್ಕಾಗಿ ಅವರು ಈ ಪಾಶುಪತಾದಿ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಪ್ರಸಾರಣಾರ್ಥಂ ಕೃತತ್ವೇನ ಆಪ್ತೋಕ್ತತ್ವಸ್ಯೈವ ತಾಸಾಂ ಅಭಾವಾತ್. ಅದು ಆಪ್ತೋಕ್ತ ಅಲ್ಲ. ಶಿವ ಆಪ್ತ ಇರಬಹುದು, ಆದರೆ ಅದು ಆಪ್ತೋಕ್ತ ಅಲ್ಲ. ಆಪ್ತ ಅನ್ನೋ ಲಕ್ಷಣದಲ್ಲಿ ಅವಿಪ್ರಲಿಪ್ಸ ಅನ್ನೋದು ಸೇರಿದೆ. ಇನ್ನೊಬ್ಬರಿಗೆ ಮೋಸ ಮಾಡುವ ಧೋರಣೆ ಇರಬಾರದು ಅಂತ ಅದು ಸೇರಿರೋದ್ರಿಂದ ಅದು ಇಲ್ಲಿ ಹೊಂದಲಿಲ್ಲ. ಆಪ್ತೋಕ್ತತ್ವಸ್ಯೈವ ತಾಸಾಂ ಅಭಾವಾತ್, ಅದು ಆಪ್ತೋಕ್ತವೇ ಅಲ್ಲ. ಆದ್ರಿಂದ ಅಪ್ರಾಮಾಣ್ಯಸ್ಯೈವ ಉಪಪತ್ತೇಹೆ, ಅವುಗಳನ್ನು ಅಪ್ರಮಾಣ ಅಂತ ತಳ್ಳಿ ಹಾಕದೆ ಬೇರೆ ಮಾರ್ಗ ಇಲ್ಲ ಅಂತ ಅಭಿಪ್ರಾಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.